ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇದು 2 ದಿವಸದಿಂದ ಲಾಗ್ ಐತೆ ನೋಡ್ರಿ. ಬುಧವಾರ ಮತ್ತು ಗುರುವಾರದ ಲಾಗ್ ಐತಿ. 2 ದಿವಸ ಹೆಂಗಿತ್ತಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದು ನೆನಪರಕ್ಕೆ ಹೋಗ್ಬೇಡ್ರಿ. ಬುಧವಾರ ಬೆಳಗ್ಗೆ ಇದ್ರೆ ನಾಷ್ಟಕ್ಕೆ ರೆಡಿ ಮಾಡಕ್ಕಂತೀನಿ ನೋಡ್ರಿ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗಿದ್ರೆ ನಾಷ್ಟಕ್ಕೆ ಕಡ್ಲಿ ಕಾಳನ್ನ ದೋಸೆ ಮಾಡೋಣಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ನಿನ್ನೆ ಮಾಡಿದ್ದು ಸಾಂಬಾರು ಇತ್ತಲ್ಲ ಹಬ್ಬಕ್ಕೆ, ಅದನ್ನೇ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಅಂದರೆ ಕಟ್ಟಿನ ಸಾರು ಇತ್ತಲ್ರಿ, ಅದನ್ನ ಬಿಸಿ ಮಾಡ್ರೆ ಉಣ್ಣಾಕೆ ಬರುತ್ತೆ ಮಧ್ಯಾಹ್ನ ಅಂತೇಳಿ ಈ ಕಡೆ ಬಿಸಿ ಮಾಡಕ್ಕೆ ಇಟ್ಬಿಟ್ಟು ಕಡ್ಲಿಕಾಳು ದೋಸೆ ಮಾಡೋಕ್ಕೆ ಮೊನ್ನೆ ಅದು ಹಬ್ಬದ ದಿವಸ ಅದು ಉಸುಳಿ ಮಾಡ್ಬೇಕಂತೇಳಿ ಕಡ್ಲಿಕಾಳು ನೆನೆಸಿದ್ದೆ ರೀ. ಸ್ವಲ್ಪ ಉಸುಳಿ ಮಾಡಿದರೆ ಸ್ವಲ್ಪ ಹಂಗೆ ಫ್ರಿಜ್ನಾಗ ಎತ್ತಿಟ್ಟಿದ್ದೆ. ಅದು ಪಲ್ಯನೂ ಮಾಡೋಕ್ಕಾಗಲಿಲ್ಲ. ಈಗ ಅದನ್ನೇ ಬಳಸ್ಬಿಟ್ಟು ಕಡ್ಲಿಕಾಳು ದೋಸೆ ಮಾಡ್ಬೇಕಂತ ಮಿಕ್ಸರ್ ಜಾರಿಗೆ ಕಡ್ಲಿಕಾಳು, ಸ್ವಲ್ಪ ಶುಂಠಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಕೊತ್ತಂಬರಿ ಕರ್ಬೇವನ್ನ ರುಬ್ಬಮ್ದಾಗ ಹಾಕಿಬಿಟ್ರೆ ಐತ್ರಿ ಬೆಸ್ಟ್ ಆಗುತ್ತೆ. ನನ್ನ ಕಡೆ ಕರ್ಬೇವು ಸೊಪ್ಪು ಇದ್ದಿತ್ತಲ್ಲ ಅಂತ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ರೀ. ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಂಡ್ಬಿಡ್ಬೇಕು ರೀ. ನೀವು ಬೇಕಂದ್ರೆ ಸ್ವಲ್ಪ ಅಕ್ಕಿನೂ ಹಾಕ್ಬೋದು. ಅಂದರೆ ಯಾವುದೇ ನಾವು ಕಾಳು ಬಳಸ್ಬಿಟ್ಟು ದೋಸೆ ಮಾಡಲಿ, ಯಾವುದೇ ಅಡುಗೆ ಮಾಡಲಿ ಅದ್ರ ಜೊತೆ ನಾವು ಅಕ್ಕಿನ ಮಿಕ್ಸ್ ಮಾಡಬಾರ್ದಂತಾರು. ಬೇರೆ ಹಿಟ್ಟನ್ನು ಮಿಕ್ಸ್ ಮಾಡ್ಬೋದು, ಇಲ್ಲಾಂದ್ರೆ ಚಿರೋಟಿ ರವೆ ಅಥವಾ ಬಾಂಬೆ ರವಾನ ಮಿಕ್ಸ್ ಮಾಡ್ಬೋದು. ನಾನು ಇದ್ರ ಬರೀ ಫಸ್ಟಿಗೆ ಹಂಗನ ನೀರು ಹಾಕಿ ರುಬ್ಕೊಂಡೆ ರೀ. ನೆನ್ಸಿದ ಕಡ್ಲಿಕಾಳು, ಶುಂಠಿ ಮತ್ತು ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡ್ಬಿಟ್ಟು ಮ್ಯಾಲೆ ಸ್ವಲ್ಪ ಚಿರೋಟಿ ರವೆ ಹಾಕಕ್ಕಂತೀನಿ ನೋಡ್ರಿ. ಚಿರೋಟಿ ರವೆ ಬದಲಿ ಸ್ವಲ್ಪ ಕಡ್ಲಿ ಹಿಟ್ಟಾದರೂ ಗೋಧಿ ಹಿಟ್ಟಾದ್ರೂ ಬಳಸ್ಬಿಟ್ರೆ ಬೆಸ್ಟ್ ಆಗುತ್ತೆ. ಅಂದ್ರೆ ಬಾಂಡಿಂಗ್ ಚಲೋ ಬರುತ್ತೆ ರೀ ದೋಸೆ ಹಾಕೋ ಮುಂದಾಗ. ಅಂದರೆ ಬರೀ ಕಾಳು ಅಂದ್ರೆ ಸ್ವಲ್ಪ ಅದು ದೋಸೆ ಸರಿಯಾಗಿ ಬರೋಂಗಿಲ್ಲ. ಯಾವುದಾದ್ರೂ ಒಂದು ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ. ನಾನಿಲ್ಲಿ ಒಂದು ಸಣ್ಣ ಬಟ್ಲಷ್ಟು ಚಿರೋಟಿ ರವೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಒಂದು 5-6 ನಿಮಿಷ ಇಟ್ಟರಾಯ್ತು. ಅದನ್ನೂ ಎಲ್ಲ ಮೆತ್ತಗಾಗುತ್ತೆ ರೀ ರವಾನು. ಈಗಿದ್ರೆ ಮಸ್ತಾಗಿ ದೋಸೆ ಹಾಕಿಬಿಟ್ರಾಯ್ತು. ಟೇಸ್ಟು ಮಸ್ತ್ ಇರುತ್ತೆ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ. ಇವಾಗಿನ ಮಕ್ಕಳಂತೂ ಕಡ್ಲಿಕಾಳು ಉಸುಳಿ ಮಾಡಿಕೊಟ್ರು ಜಾಸ್ತಿ ಇಷ್ಟಪಡೋಂಗಿಲ್ಲ, ಮತ್ತು ಪಲ್ಯ ಮಾಡಿಕೊಟ್ರು ಇಷ್ಟಪಡ್ಲಿಕ್ಕಂದ್ರೆ ಈ ರೀತಿ ಮಾಡಿಕೊಡ್ಬೋದು. ಮತ್ತು ವಯಸ್ಸದವ್ರಿಗೆ ಅಷ್ಟೇ ರೀ. ಯಾವುದೇ ಕಡ್ಲಿಕಾಳನ್ನ ಬಳಸ್ಬಿಟ್ಟು ಡಿಶ್ ಮಾಡಿದಾಗ ಅಂದ್ರೆ ಅಡುಗೆ ಮಾಡಿದಾಗ ಅಲ್ಲಿಗೆ ಬರೋಂಗಿಲ್ಲ, ಈ ರೀತಿ ದೋಸೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರು. ಇನ್ನಷ್ಟೇ ಹೆಲ್ದಿಯಾಗಿ ಮಾಡ್ಬೇಕಂದ್ರೆ ನೀವು ಸ್ವಲ್ಪ ಪನ್ನೀರ್ ಅಥವಾ ಚೀಸ್ನೂ ಹಾಕಿ ಮಾಡ್ಬೋದು. ಇಲ್ಲಾಂದರೆ ಕ್ಯಾರೆಟ್ ತುರಿ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿನೂ ಮೇಲೆ ಸ್ವಲ್ಪ ದಿಪ್ಪ ಹಾಕಿಬಿಟ್ಟು ಅದು ಕ್ಯಾರೆಟ್ ತುರಿ ಮತ್ತು ಉಳ್ಳಾಗಡ್ಡಿ ಹಾಕಿ 2 ಸೈಡ್ ಚಲೋತ್ನಾಗ ಬೆನೆಸ್ಬಿಟ್ಟು ಕೊಟ್ರಾಯ್ತು. ಮಸ್ತ್ ಆಗ್ತೈತೆ ನೋಡಿರಿ. ಅಂದರೆ ಇದಕ್ಕೆ ನಾವು ಚಟ್ನಿ ಪಲ್ಯ ಏನು ಬೇಕಂತಿಲ್ಲ, ಸ್ವಲ್ಪ ಶೇಂಗಾ ಹಿಂಡಿ ತುಪ್ಪ ಹಚ್ಕೊಂಡು ತಿಂದ್ರಂತೂ ಮಸ್ತ್ ಆಗುತ್ತೆ. ನಾನು ಹಾಗೆ ಮಾಡಿದ್ದೀನಿ ನೋಡಿರಿ. ಚಟ್ನಿ ಅದೇನು ಮಾಡೋಕ್ಕೆ ಹೋಗಿದ್ದಿಲ್ಲ. ಕೆಂಪು ಚಟ್ನಿ ಇತ್ತು, ಶೇಂಗಾ ಹಿಂಡಿ ಇತ್ತು, ಮತ್ತು ನಿನ್ನೆ ಮಾಡಿದ ಸಾಂಬಾರು ಇತ್ತು. ಯಾವುದು ಇಷ್ಟ ಆಗುತ್ತೋ ಅದನ್ನ ಹಚ್ಕೊಂಡು ತಿಂದ್ರತ್ತೆ ಸಿಂಪಲ್ಲಾಗಿ ಬರೀ ದೋಸೆ ಅಷ್ಟೇ ಮಾಡಿಕೊಟ್ಟೆ ರೀ. ಈಗ ಎಲ್ಲರೂ ನಾಷ್ಟ ಮಾಡಿಬಿಟ್ಟು ಮನೂ ಕಾಲೇಜ್ಗೆ ಹೋಗ್ತಾರೆ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋಕೆ ಎಲ್ಲರೂ ರೆಡಿ ಆಗ್ಯಾರ ನೋಡ್ರಿ. 3 ಮಂದಿ. ಅಷ್ಟೇ ಡಬ್ಬಿ ತೊಗೊಂಡು ಹೋಗ್ತಾವೆ. ಮನು ಇದ್ರೆ 1:15ಗೆ ಬರ್ತಾನಲ್ರಿ. ಹಾಗಾಗಿ ಅವನಿಗೇನು ಡಬ್ಬಿ ಕಟ್ಟಂಗಿಲ್ಲ. ನಮ್ಮ ಮನೆಯವರು ಡಬ್ಬಿ ಒಯ್ಯಂಗಿಲ್ಲ. ಅಂದರೆ ಕೆಲವೊಂದು ಸಲ ಒಯ್ತಾರೋ, ಕೆಲವೊಂದು ಸಲ ಒಯ್ಯಂಗಿಲ್ಲ. ಹಂಗಾಗಿ ಅವರಿಗೆ ಡಬ್ಬಿ ಕಟ್ಟಿಲ್ಲ ರೀ. ತನಗಷ್ಟು ಹಿಂಡಿ ಮತ್ತು ತುಪ್ಪ ಹಾಕ್ಬಿಟ್ಟು ಇದೇ ದೋಸೆ ಸಂಗಟ ಕಟ್ಟಿದ್ದು. ಈಗಿದ್ರೆ ಅವರೆಲ್ಲ ಹೋದ್ಮೇಲೆ ನಂದು ನಾಷ್ಟ ಸ್ಟಾರ್ಟ್ ಆಗೈತೆ ನೋಡ್ರಿ. ನೀವು ಅಂತ ಕುಂತ್ಬಿಟ್ಟು ಅವ್ರು ಇದ್ದಾಗ ಬರೀ ಅವ್ರ ಕೆಲಸನೇ ಮಾಡೋದಾಗುತ್ತೆ. ಟೈಮ್ ಆಗುತ್ತೆ, ಪಟ್ ರೆಡಿ ಆಗಿರಿ, ಪಟ್ ನಾಷ್ಟ ಮಾಡಿರಿ, ಇದನ್ನೇ ಹೇಳೋದಾಗುತ್ತೆ ರೀ. ಅವರೆಲ್ಲ ಹೋದ್ಮೇಲೆ ನಾನು ನಿವಾಂತಾಗೆ ಕುಂತು ನಾಷ್ಟ ಮಾಡಿದೆ ನೋಡಿರಿ. ನಾಷ್ಟ ಎಲ್ಲ ಮುಗಿಸಿ ಅರ್ಬಿ ಎಲ್ಲ ತೊಗೊದ್ಬಿಟ್ಟು ಇವಾಗ ಚಹಾ ಮಾಡೋಕ್ಕೆ ಇಟ್ಟಿದ್ದೀನಿ. ಅಂದರೆ ಸುಮ್ಮನೆ ಕುಂತಾಗ ಟೈಮ್ ಪಾಸ್ ಆಗಲ್ಲರಿ, ಏನಾದರೂ ತಿನ್ಬೇಕಂತ ಅನ್ಸುತ್ತೆ. ಮತ್ತು ತಿಂದುಬಿಟ್ರು ಜಾಸ್ತಿ ತಿಂದರೆ ಹೊಟ್ಟೆನೂ ಸರಿ ಇರೋಂಗಿಲ್ಲ ರೀ. ಯಾಕಂದರೆ ಜಾಸ್ತಿ ಕೆಲಸ ಮಾಡಿದ್ರೆ ಅದು ಎಲ್ಲ ಜೀರ್ಣ ಆಗೋದು. ಕೆಲಸ ಮಾಡ್ದೇ ಸುಮ್ಮ ಕೂತಾಗ ಜೀರ್ಣನೂ ಆಗೋದಿಲ್ಲ. ಅದಕ್ಕಾಗಿ ಸಿಂಪಲ್ಲಾಗಿದ್ದು ಏನಾದರೂ ತಿನ್ಬೇಕಂತೇಳಿ ನಾನಿದ್ರೆ ಚಹಾ ರೆಡಿ ಮಾಡ್ಕೊಂಡ್ಬಿಟ್ಟು ಅಲ್ಲಿದ್ದು ಅಲ್ರಿ ಅಲ್ಲನ್ನು ಚಾದಾಗ ಹಾಕೊಂಡ್ಬಿಟ್ಟು ತಿನ್ನಕ್ಕಂತೀನಿ. ನನಗೆ ಜಾಸ್ತಿ ಇಷ್ಟ ಆಗುತ್ತೆ, ಹಂಗಾಗಿ ಅದೇ ರೀತಿ ಮಾಡಿಕೊಂಡು ತಿಂದೆ ನೋಡ್ರಿ. ನಾವೆಲ್ಲ ಸಣ್ಣವರಿದ್ದಾಗ ಇದೇ ರೀತಿ ಮಾಡ್ತಿದ್ವಿ. ಚಹಾ ಮಾಡಿದ ತಕ್ಷಣ ಚಹಾದೊಳಗೆ ಅಲ್ಲಿ ಮಿಕ್ಸ್ ಮಾಡಿ ತಿನ್ನೋದು, ಮತ್ತು ಚುಮ್ಮರಿ ಮಿಕ್ಸ್ ಮಾಡಿ ತಿನ್ನೋದು. ಟೇಸ್ಟ್ ಹತ್ತೈತ್ರಿ. ನಾನಂತೂ ಸಿಕ್ಕಾಪಟ್ಟೆ ಸಲ ತಿಂದಿದ್ದೀನಿ. ಫಸ್ಟೆಲ್ಲ ಜಾಸ್ತಿ ತಿಂತಿದ್ವಿ, ಇತ್ತೀಚೆಗೆ ಸ್ವಲ್ಪ ಕಡಿಮೆ ರೀ. ಮನ್ಯಾಗ ಯಾರೂ ಇರ್ಲಿಕ್ಕಂದ್ರೆ ಟೈಮ್ ಪಾಸ್ ಆಗ್ಲಿಕ್ಕಂದ್ರೆ ಈ ರೀತಿ ಮಾಡಿಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ. ಅದೇ ರೀತಿ
ಚಾದೊಳಗೆ ಅಲ್ಲಿ ಹಾಕ್ಕೊಂಡು ತಿಂದಿಂದ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗಿದ್ರೆ ಸಂಜೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಏನಪ್ಪ ಅಡುಗೆ ಮಾಡೋದಂತ ದೊಡ್ಡ ತಲೆ ಬಿಸಿ ಆಗುತ್ತೆ ರೀ. ಪಲ್ಯ ಏನು ಮಾಡಿಬಿಟ್ರು ಇದನ್ಯಾಕೆ ಮಾಡಿರಿ ಅದನ್ಯಾಕೆ ಮಾಡಿರಿ ಅಂತ ಅಂತಾರು. ಹಾಗಾಗಿ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಇಷ್ಟ ಆಗಂಗಂತ ಗೊತ್ತಾಗಂಗಿಲ್ಲ ನೋಡಿರಿ. ಕೆಲವೊಂದು ಸಲ ಅಂತೂ ದಿನ ಅಂತೂ ಭಾಳ ವೆರೈಟಿ ಮಾಡೋಕೆ ಆಗಂಗಿಲ್ಲ ರೀ. ಯಾವಾಗಾರ ಒಂದು ಸಲ ಮಾಡಿಬಿಟ್ರೆ ಓಕೆ, ಡೈಲಿ ಸ್ಪೆಷಲ್ ಮಾಡಿಕೊಡು ಅಂತಂದ್ರೂ ಆಗಂಗಿಲ್ಲ. ಮತ್ತು ಸುಮ್ಮನೆ ಜಾಸ್ತಿ ಖರ್ಚು ಆಗುತ್ತಲ್ರಿ. ಮತ್ತು ರಾತ್ರಿ ಹೊತ್ತು ಜಾಸ್ತಿ ಅಡುಗೆ ಮಾಡಿದಾಗ ಅದು ಖರ್ಚು ಆಗಂಗಿಲ್ಲ. ಮತ್ತು ಜಾಸ್ತಿ ತಿಂದುಬಿಟ್ರೆ ಹೊಟ್ಟೆನೂ ಸರಿ ಇರೋಂಗಿಲ್ಲ. ಹಾಗಾಗಿ ಸಿಂಪಲ್ಲಾಗೆ ರೊಟ್ಟಿ ಪಲ್ಯ ಮಾಡ್ಬೇಕಂತ ನಾನು ಹೀರೆಕಾಯಿ ಪಲ್ಯನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಯಾವಾಗಲೂ ನೀರು ಹಾಕಿ ಅಂದರೆ ಬೆನೆಸ್ಬಿಟ್ಟು ಹೀರೆಕಾಯಿ ಪಲ್ಯ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದಂತ ಹೀರೆಕಾಯಿ ಏನೈತಿಲ್ಲ ಸಣ್ಣ ಸಣ್ಣದಾಗಿ ಉದ್ದುದ್ದ ಚೌಳಿಕೆ ಥರ ಕಟ್ ಮಾಡಿದ್ದೀನಿ. ಅಂದರೆ ನಾವು ಸೋಸ್ದಾಗ ಚೌಳಿಕೆ ಹೆಂಗಿರ್ತಾವಲ್ಲ ಅದೇ ರೀತಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರಿದನ್ನು ತೊಗೊಂಡಿದ್ದೀನಿ ನೋಡಿರಿ. ಈಗಿದ್ರೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೋಬೇಕಂತೇಳಿ. ಇದೇನು ಈ ರೀತಿ ಬರುತ್ತಲ್ರಿ, ಶೇಂಗಾ ಎಣ್ಣೆ ಇದ್ದಾಗ ಈ ರೀತಿ ಬುರುಗ್ ಬರುತ್ತಾ ಅಂದರೆ ಕೆಲವೊಬ್ರು ಅಂತಾರೆ ಏನಕ್ಕ ಈ ರೀತಿ ಎಣ್ಣೆ ಬುರುಗ್ ಆಗಕತ್ತೈತೆ ಅಂತೇಳಿ. ಶೇಂಗಾದ ಎಣ್ಣೆ ಯೂಸ್ ಮಾಡಿದಾಗ ಅದೇ ರೀತಿ ಆಗೋದ್ರಿ. ಈಗಿದ್ರೆ ಉಳ್ಳಾಗಡ್ಡಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಚಲೋತ್ನಾಗ ಹುರ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕ್ರಿ. ಆಮೇಲೆ ಹುರಿದಿಟ್ಟಿದ್ದ ಹೀರೆಕಾಯಿನ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇದಕ್ಕೆ ಬೇಕಂದರೆ ಶೇಂಗಾದ ಪುಡಿ, ಖಾರದ ಪುಡಿನೂ ಹಾಕ್ಬೋದು. ಇಲ್ಲಾಂದರೆ ಹಸಿ ಕಾಯಿ ತುರಿನ ಸಣ್ಣಗೆ ತುರಿದ್ಬಿಟ್ಟು ಹಾಕಿಬಿಟ್ರೂ ಬೆಸ್ಟ್ ಆಗುತ್ತೆ ರೀ. ಅಂದರೆ ಎಲ್ಲರೂ ಶೇಂಗಾ ಜಾಸ್ತಿ ಬಳಸಂಗಿಲ್ಲಲ್ಲ, ಆವಾಗ ಬೇಕಂದರೆ ಹಸಿ ಕಾಯಿ ತುರಿನೂ ಹಾಕ್ಬೋದು. ಇಲ್ಲ ಸ್ವಲ್ಪ ಶೇಂಗಾದ ಪುಡಿ ಮತ್ತು ಖಾರದ ಪುಡಿನೂ ಹಾಕ್ಬೋದು. ನಮ್ಮ ಕಡೆ ನಾವು ಜಾಸ್ತಿ ಶೇಂಗಾ ಪುಡಿನ ಬಳಸ್ತೀವಲ್ರಿ, ಹಾಗಾಗಿ ಸ್ವಲ್ಪ ಶೇಂಗಾ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆಯಿತು. ಮಸ್ತಾಗಿರೋ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದು ಟೇಸ್ಟ್ ಆಗುತ್ತಂತೆ. ಟೇಸ್ಟ್ನೂ ಆಗಿತ್ತು ರೀ. ರೊಟ್ಟಿ ಚಪಾತಿಗಂತೂ ಮಸ್ತಾಗಿ ಆಗುತ್ತೆ ನೋಡಿರಿ. ಮತ್ತು ಡಬ್ಬಿಗೂ ಈ ರೀತಿ ಮಾಡಿ ಹಾಕಿಬಿಟ್ರೆ ಇಷ್ಟಪಟ್ಟು ತಿಂತಾರು. ಅದು ನೀರು ಹಾಕಿ ಬೆನೆಸ್ದಾಗ ಏನೈತಲ್ಲ ಸ್ವಲ್ಪ ಟೇಸ್ಟ್ ಬೇರೆ ಆಗುತ್ತೆ. ಈ ರೀತಿ ಮಾಡಿದಾಗ ಸ್ವಲ್ಪ ಟೇಸ್ಟ್ ಚಲೋ ಅನ್ಸೋದ್ರಿ. ಅದಕ್ಕಾಗಿ ಈ ರೀತಿ ಟ್ರೈ ಮಾಡಿದ್ದು ಟೇಸ್ಟ್ ಚಲೋ ಆಗಿತ್ತು ನೋಡಿರಿ. ನಿಮಗೂ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಅಂದರೆ ಮನಗೆ ಅಂದರೆ ಮನಗೆ ಸ್ವಲ್ಪ ಇಷ್ಟ ಆಗುತ್ತೆ. ನನಗೆ ಮಾತ್ರ ಹೀರೆಕಾಯಿ ಪಲ್ಯ ಅಂದರೆ ಇಷ್ಟನೇ ಆಗಂಗಿಲ್ಲ ರೀ. ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಆಕೆ ರೊಟ್ಟಿನೇ ಊಟ ಮಾಡಲಿಲ್ಲ ರೀ. ನನಗೆ ಹಸು ಇಲ್ಲ ಅಂತ ಬರೀ ಚೂಡಾ ಕರ್ಚಿಕಾಯಿ ತಿಂದ್ಬಿಟ್ಟು ಮನ್ಕೊಂಬಿಟ್ಲು. ಹಂಗೆ ನೋಡಿರಿ, ಮಕ್ಕಳು ಎಷ್ಟೇ ರುಚಿಯಾಗಿ ಅಡುಗೆ ಮಾಡಿಕೊಡ್ಲಿ ಒಂದಿಲ್ಲ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಅದನ್ನೂ ಅಲ್ಲ ಇದನ್ನೂ ಅಲ್ಲ ಅಂಥೇಳಿ. ನಾವೆಲ್ಲ ಸಣ್ಣವರಿದ್ದ ಏನಾದರೂ ಒಟ್ಟು ಮಾಡಿಕೊಟ್ರೆ ಸಾಕಾಗಿರ್ತಿತ್ತು. ಯಾವಾಗ ಮಾಡಿಕೊಡ್ತಾರೆ ಅಂತೇಳಿ ಕಾಯ್ತಿರ್ತಿದ್ವಿ. ಆದರೆ ಇವಾಗ ಏನು ಮಾಡಿಬಿಟ್ರೂ ತಿನ್ನೋಕ್ಕಲ್ಲ ಅಂತಾರೆ. ಈಗ ಫೈನಲಿ ಬಿಸಿ ರೊಟ್ಟಿ ಮಾಡಿಬಿಟ್ಟು ನಮ್ಮ ಮನೆಯವ್ರು ಕೊಟ್ಟೆ. ಫಸ್ಟಿಗೆ ನಮ್ಮ ಮನೆಯವರು ಊಟ ಮುಗಿಸ್ಬಿಟ್ರು. ಅಂದರೆ ಬಿಸಿ ರೊಟ್ಟಿ ಇದ್ದಾಗ ತಿನ್ನೋಕೆ ರುಚಿ ಅನ್ಸುತ್ತೆ ರೀ. ಯಾವಾಗಲೂ ತೆವೆನ್ ತೆಗೆದ ತಕ್ಷಣ ಬಿಸಿ ರೊಟ್ಟಿ ಏನೂ ಇಲ್ಲಾಂದ್ರೆ ಬರೀ ಉಪ್ಪಿನಕಾಯಿ ಮತ್ತು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ತಿಂದ್ರೆ ರುಚಿ ಅನ್ನಿಸ್ತೈತ್ರಿ. ಸಣ್ಣ ಮಕ್ಕಳಿಗೆಲ್ಲ ಅವಾಗ ಬರೀ ಉಪ್ಪಿನಕಾಯಿ ತುಪ್ಪ ಹಚ್ಬಿಟ್ಟು ರೊಟ್ಟಿ ಸುತ್ತಿ ಕೊಡ್ತಿದ್ರು. ಎಷ್ಟು ಇಷ್ಟಪಟ್ಟು ತಿಂತಿದ್ರು. ಈಗಿನ ಮಕ್ಕಳಿಗಂತೂ ರೊಟ್ಟಿ ಅಂದ್ರೇ ಇಷ್ಟ ಆಗಂಗಿಲ್ಲ ರೀ. ಯಾಕಂದ್ರೆ ಹೊರಗಡೆ ತಿನ್ನೋದು ರುಚಿ ಬಿದ್ದುಬಿಟ್ಟೈತಿ. ಹಾಗಾಗಿ ರೊಟ್ಟಿ ಚಪಾತಿ ಮನೇನ ಅಡುಗೆನೇ ಜಾಸ್ತಿ ಇಷ್ಟ ಆಗಂಗಿಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಚಹಾ ಬಿಸ್ಕೆಟ್ ಕೊಡ್ರಿ, ಇಲ್ಲಾಂದ್ರೆ ಬೇರೆ ಬೇರೆ ರೀತಿಯೇ ಕೇಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ. ಅವಾಗೆಲ್ಲ ನಮ್ಗೆ ಜಾಸ್ತಿ ಹೊರಗಡೆದು ತಿನ್ಬೇಕನ್ನೋ ಆಸೆನೂ ಇದ್ದಿತ್ತಿಲ್ಲ, ಮತ್ತು ಅದ್ರ ರುಚಿನೂ ಗೊತ್ತಿದ್ದಿತ್ತಿಲ್ಲಲ್ರಿ. ಮನ್ಯಾಗ ಏನಿರುತ್ತಲ್ಲ ಅದನ್ನೇ ಇಷ್ಟಪಟ್ಟು ಫುಲ್ ಖುಷಿಯಿಂದ ತಿಂತಿದ್ವಿ. ಇತ್ತೀಚಿನ ಮಕ್ಕಳಿಗಂತೂ ಹೊರಗಡೆದೆಲ್ಲ ತಿಂದ್ಬಿಟ್ಟು ರುಚಿ ಅನಿಸ್ಬಿಟ್ಟಿರ್ತೈತಿ. ಹಾಗಾಗಿ ರೊಟ್ಟಿ ಪಲ್ಯ ಜಾಸ್ತಿ ಇಷ್ಟನೇ ಆಗಂಗಿಲ್ಲ ನೋಡಿರಿ. ಆ್ಯಕ್ಚುಲಿ ರೊಟ್ಟಿ ಪಲ್ಯ ತಿನ್ನೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆದರೆ ಯಾರು ಕೇಳ್ತಾರೆ, ಯಾರು ಕೇಳಕ್ಕೆ ಹೋಗಂಗಿಲ್ಲ ರೀ. ಈಗಿನ ಮಕ್ಕಳಂತೂ ಬರೀ ನಂಗೆ ಪಾನಿಪುರಿ ಬೇಕು, ಪಿಜ್ಜಾ ಬೇಕು, ಬ್ರೆಡ್ ಬೇಕು, ಟೋಸ್ಟ್ ಬೇಕು, ಬರೀ ಇದೇ ರೀತಿ ಕೇಳ್ತಾರೆ. ಆದಷ್ಟು ಹೊರಗಡೆಯಿಂದ ತಿನ್ನಿಸೋದು ಕಮ್ಮಿ ಮಾಡ್ಬೇಕ್ರಿ. ನಾನು ಅದೇ ರೀತಿ ಟ್ರೈ ಮಾಡ್ತೀನಿ. ಆದರೆ ತನಗೆ ಮಾತ್ರ ರೊಟ್ಟಿ ಸ್ವಲ್ಪ ಕಮ್ಮಿನೇ ಇಷ್ಟ ಆಗೋದ್ರಿ. ಆಕೆಗೆ ಇಷ್ಟ ಆಗಿದ್ದ ಪಲ್ಯ ಇದ್ದರೆ ಸ್ವಲ್ಪ ರೊಟ್ಟಿ ತಿಂತಾವೆ. ಆದರೆ ಹೀರೆಕಾಯಿ ಬದ್ನಿಕಾಯಿ ಇಂಥವೆಲ್ಲ ಜಾಸ್ತಿ ಇಷ್ಟ ಆಗಂಗಿಲ್ಲ. ಹಂಗಾಗಿ ನಾನು ಸ್ವಲ್ಪ ಏನಾಗುತ್ತಲ್ಲ ಆಕೆಗೆ ಇಷ್ಟ ಆಗಂಗೆ ಒಂದೊಂದು ಸಲ ಮಾಡಿಕೊಡ್ತಿರ್ತೀನಿ. ಒಂದೊಂದು ಸಲ ಒಲ್ಲ ಅಂತಂದು ಕೂಡಲೇ ಏನೂ ಮಾಡೋಕೆ ಆಗಂಗಿಲ್ಲ ರೀ. ನಿನ್ನೆ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಾಕತ್ತಿದ್ದು ನೋಡಿರಿ. ಇವತ್ತು ಗುರುವಾರ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿದ್ದೇವೆ ರೀ. ನಮಸ್ಕಾರ ಮಾಡಿಕೊಂಡು ನಂದು ಇವತ್ತು ಉಪವಾಸ ಇರುತ್ತಲ್ರಿ. ಹಾಗಾಗಿ ಬೆಳಗ್ಗೆನೇ ಅಡುಗೆ ಮಾಡಿಬಿಟ್ರಾಯ್ತು. ಮಧ್ಯಾಹ್ನ ಆಗುತ್ತೆ. ಮತ್ತೀಗ ನಾಷ್ಟ ಮಾಡಿಕೊಟ್ಟು ಮತ್ತು ಮಧ್ಯಾಹ್ನ ಅಡುಗೆ ಮಾಡೋದಂದ್ರೆ ಬೇಸರ ಅನಿಸುತ್ತೆ. ಅದಕ್ಕಾಗಿ ನಾನೀಗ ಅಡುಗೆನೇ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಚಪಾತಿ ಮತ್ತು ಪಲ್ಯ ಮಾಡಿಬಿಟ್ರಾಯ್ತು, ಎರಡು ಟೈಮ್ ಆಗುತ್ತೆ ಅಂಥೇಳಿ ಫಸ್ಟಿಗೆ ಸೌತೆಕಾಯಿ ಚಟ್ನಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ನಾನು ಫಸ್ಟ್ ಟೈಮ್ ಮಾಡಾಕತ್ತಿದ್ದು ಮೊನ್ನೆ ಇದಕ್ಕೆ ಏನಂತಾರೆ ಬುದ್ನಾಳ್ ಕೆರೆಗೆ ಹೋದಾಗ ಗುಡಿ ಅಕ್ಕೋರು ಮಾಡ್ಕೊಂಬಂದಿದ್ರು.
ಭಾಳ ಟೇಸ್ಟಾಗಿತ್ತು, ಹೆಂಗೆ ಮಾಡಿದ್ರಿ ಅಂತ ಕೇಳಿದ್ದೆ. ಹಾಗಾಗಿ ಅದನ್ನು ಇವತ್ತು ರೆಡಿ ಮಾಡಾಕಂತೀನಿ ನೋಡಿರಿ. ಅಂದರೆ ಅವ್ರಿಂದ ಕೇಳಿಬಿಟ್ಟು ನಾನು ತಿಳ್ಕೊಂಡು ರೆಡಿ ಮಾಡಾಕತ್ತಿದ್ದು ಸೌಂತಿಕಾಯಿ ಚಟ್ನಿ ರೀ. ಆ್ಯಕ್ಚುಲಿ ನಾವು ಹೀರೆಕಾಯಿ ಚಟ್ನಿ ಅದೇ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಮಾಡಬೇಕು. ಟೇಸ್ಟ್ ಆಗುತ್ತೆ, ರೊಟ್ಟಿ ಚಪಾತಿ ದೋಸಾಕು ತಿನ್ಬೋದು. ತನಗೂ ಮನಗೂ ಇಷ್ಟ ಆಗುತ್ತೆ. ಹಾಗಾಗಿ ಈಗ ಅದೇ ರೆಡಿ ಮಾಡಾಕಂತೀನಿ ನೋಡಿರಿ. ಸ್ವಲ್ಪ ಶೇಂಗಾ ಮತ್ತು ಮೆಣಸಿನ್ಕಾಯಿನ ಹುರಿದು ಇಟ್ಟಿದ್ದೀನಿ ರೀ. ಮತ್ತು ಸಣ್ಣ ಕಟ್ ಮಾಡಿದ್ದ ಸೌತಿಕಾಯಿನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸೌತಿಕಾಯಿ ಮೆತ್ತಗೆ ಹೋಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಮೆಣಸಿನ್ಕಾಯಿನ ಇನ್ನೂ ಸ್ವಲ್ಪ ಹುರಿಬೇಕಂತ ಸೌತಿಕಾಯಿ ಸಂಗಟನ ಹಾಕಕ್ಕಂತೀನಿ ನೋಡಿರಿ. ಸಪ್ರೇಟಾಗಿ ನಾವು ಮೆಣಸಿನ್ಕಾಯಿ ಹುರ್ಯಾಕೆ ಹಾಕಿಬಿಟ್ರೆ ಅದು ಘಾಟ್ ಹೇಳುತ್ತೆ ರೀ, ಅಂದರೆ ಕಾಂಟ್ ಹೇಳ್ತೈತಿ. ಹಾಗಾಗಿ ಇದೇ ಸೌತಿಕಾಯಿ ಸಂಗಟನ ಹುರಿದ್ರೈತಂತ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸೌತಿಕಾಯಿ ಮೆತ್ತಗೆ ಹೋಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಈಗ ಸೌತಿಕಾಯಿ ಮೆತ್ತಗಾದ್ಮೇಲೆ ಗ್ಯಾಸ್ ಬಂದ್ ಮಾಡಿ ಸೌತಿಕಾಯಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಚಟ್ನಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕರ್ಬೇವು ಸೊಪ್ಪು ಬೇಕಾಗಿತ್ತು. ಹಂಗಾಗಿ ಇಲ್ಲಿ ನಾನು ಹಚ್ಚಿದ್ದ ಪಾಟ್ ಒಳಗಿಂದ ಹರ್ಕೊಳಕ್ಕಂತೀನಿ ನೋಡಿರಿ. ಮೊನ್ನೆ ಕಾಯಿಪಲ್ಯಕ್ಕೆ ಹೋಗಿದ್ದಿಲ್ಲ, ತರಾಕೂ ಆಗಿದ್ದಿಲ್ಲ. ಅದಕ್ಕಾಗಿ ಕರ್ಬೇವು ಸೊಪ್ಪು ಹಸಿದು ಖಾಲಿ ಆಗಿತ್ತಂತ ಇಲ್ಲೇ ಸ್ವಲ್ಪ ಹರ್ಕೊಂಡ್ರೈತಂತ ಹರ್ಕೊಳಕ್ಕಂತೀನಿ ನೋಡಿರಿ. ಅದು ಜಾಸ್ತಿ ಗ್ರೋತ್ ಆಗಲಾಗೈತಿ, ಏನು ಮಾಡ್ಬೇಕಂತ ಗೊತ್ತಾಗಲಾಗೈತಿ. ಅಂದರೆ ಮಣ್ಣು ಸ್ವಲ್ಪ ಕಡಿಮೆನೇ ಆಗೈತಿ, ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಹಚ್ಬೇಕಾಗೈತಿ. ನೋಡಂದ್ರೆ ಯಾವಾಗ ಟೈಮ್ ಸಿಗುತ್ತೆ. ಮತ್ತು ಮಣ್ಣು ಬೇಕಾಗೈತಿಲ್ಲ, ಚಲೋ ಇದ್ದಿದ್ದು ಮಣ್ಣು ಹಾಕಿಬಿಟ್ಟು ಹಚ್ಬಿಟ್ರೆ ಅದು ಚಲೋತ್ನಾಗ ಗ್ರೋತ್ ಆಗುತ್ತೆ ರೀ. ಈಗ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ. ರೆಡಿ ಮಾಡಿ ಇಟ್ಟಿದ್ದೀನಿ ಬ್ಯಾಳಿ ಪಲ್ಯ ಮಾಡೋಕೆ ಮತ್ತು ಸೌತಿಕಾಯಿ ಚಟ್ನಿ ಮಾಡಾಕ್ರಿ. ನಮ್ಮ ಮನೆಯವ್ರು ಈ ಕಡೆ ಪೂಜೆನೂ ಮುಗಿಸ್ಬಿಟ್ರು. ಇನ್ನು ಪಟ್ ಚಟ್ನಿ ಮತ್ತು ಪಲ್ಯ ಮಾಡಿಬಿಟ್ಟು ಚಪಾತಿ ಅಷ್ಟು ಮಾಡಬೇಕ್ರಿ. ಈಗೇನು ಸೌತಿಕಾಯಿ ಹುರಿದು ಇಟ್ಟಿದ್ದೆ ಆದರೆ ಒಂದು ಪ್ಲೇಟಿಗೆ ಎತ್ತಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ. ಸೌತಿಕಾಯಿ ತಣ್ಣಗಾಗೋ ಮಟ್ಟ ಅದೇ ಬಾಣಲಿಗೆ ನಾನು ಪಲ್ಯನೂ ರೆಡಿ ಮಾಡ್ಕೊಂಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಬಾಂಡೆನೂ ಕಮ್ಮಿ ಆಗ್ತಾವಲ್ರಿ, ಒಂದ್ರಾಗ ಒಂದು ಮಾಡಿಬಿಟ್ರೆ. ಈಗ ಬ್ಯಾಳಿ ಪಲ್ಯ ಮಾಡೋಕೆ ಒಗ್ಗರಣೆ ಹಾಕಿಬಿಟ್ಟು ಫೈನಲಿ ಪಲ್ಯನೂ ರೆಡಿ ಮಾಡಿ ಇಟ್ಟೇರಿ. ಅಂದರೆ ಚೆನ್ನಾಗಿ ಬ್ಯಾಳಿ ಪಲ್ಯ ಮಾಡಿದ್ದು ಪಲ್ಯ ಮಾಡಿ ಬೆನ್ಸಾಕಿಟ್ಬಿಟ್ಟು ಈ ಕಡೆ ಸೌತಿಕಾಯಿ ಚಟ್ನಿನೂ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಸೌತಿಕಾಯಿ ಚಟ್ನಿ ಮಾಡೋಕೆ ಹುರಿದಿದ್ದು ಶೇಂಗಾ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕರಿಬೇವು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದರೆ ತರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಸೌತಿಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳಕ್ಕೆ ಬರುತ್ತೆ, ಅಂದರೆ ರುಬ್ಕೊಳಕ್ಕೆ ಬರುತ್ತೆ. ಪಲ್ಸ್ ಮಾಡೋಳಗನೆ ಅದು ಪೇಸ್ಟ್ ಮಾಡ್ಕೋಬೇಕ್ರಿ, ಭಾಳ ಸಣ್ಣ ಮಾಡ್ಕೋಬಾರ್ದು. ನಾನಿದ್ರೆ ಫಸ್ಟಿಗೆ ಅದನ್ನ ರುಬ್ಕೊಂಬಂದೆ ರೀ. ಸೌತಿಕಾಯಿ ಹಾಕಿದ ತಕ್ಷಣ ಮಿಕ್ಸರ್ ಜಾರ ಸಾಣ್ದಿತ್ತು, ಅದು ಫುಲ್ಲನ ಆಗ್ಬಿಟ್ರಿ. ಮತ್ತು ಅದ್ರೊಳಗೆ ಮಿಕ್ಸ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂತೇಳಿ ನಾನು ಬೇರೆ ದೊಡ್ಡ ಜಾರಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡೆ ನೋಡಿರಿ. ಅಂದರೆ ಇದು ಪಲ್ಸ್ ಮೋಡೊಳಗೇ ರುಬ್ಕೊಂಬಿಡ್ಬೇಕ್ರಿ. ಭಾಳ ಸಣ್ಣ ಮಾಡಿಬಿಟ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ, ಸ್ವಲ್ಪ ತರಿತರಿನೇ ಆಗಿರಬೇಕು. ಫೈನಲಿ ರುಬ್ಕೊಂಬಂದೆ ನೋಡಿರಿ. ಒಂದು ಬಟ್ಲಕ್ಕೆ ಎತ್ತಿಡಾಕಂತೀನಿ. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ನೀವು ಬೇಕಂದ್ರೆ ಸ್ವಲ್ಪ ಸಾಸ್ವಿ ಮತ್ತು ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆನೂ ಹಾಕ್ಬೋದು. ನಾನೇನು ಒಗ್ಗರಣೆ ಹಾಕಕ್ಕೆ ಹೋಗಿಲ್ಲ ರೀ. ಅಂದರೆ ಪಲ್ಯ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ. ಈ ರೀತಿ ಚಟ್ನಿ ಮಾಡಿದಾಗ ಜಾಸ್ತಿ ಟೇಸ್ಟ್ ಅನ್ಸುತ್ತೆ ನೋಡ್ರಿ. ರೊಟ್ಟಿ ಚಪಾತಿಗೆ ಮತ್ತು ದೋಸೆಗೆ ಬಿಸಿ ಅನ್ನಕ್ಕೂ ಸ್ವಲ್ಪ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಬೆಸ್ಟ್ ಆಗುತ್ತೆ. ಇದ್ರ ಸಂಗಟ ಚಟ್ನಿ ಮತ್ತು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಬೆಸ್ಟ್ ಆಗುತ್ತೆ ರೀ. ಅಂದ್ರೆ ನಾವು ಸೌತಿಕಾಯಿ ತಂಬುಳಿ ಏನು ಮಾಡ್ತೀವಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ. ಈಗ ಚಟ್ನಿನೂ ರೆಡಿ ಮಾಡಿಟ್ಟಿರಿ. ಈ ಕಡೆಯಿಂದ ಪಲ್ಯ ಬೆನ್ಸಾಕಿಟ್ಟಿದ್ದಲ್ರಿ, ಅದನ್ನೂ ಬೆಂದಿತ್ತ. ಇನ್ನು ಫೈನಲಿ ಪಲ್ಯ ಮತ್ತು ಚಟ್ನಿ ಎರಡೂ ರೆಡಿ ಆದಮೇಲೆ ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ರೆ ಆಗುತ್ತೆ ನೋಡಿರಿ. ನಾಷ್ಟದ ಕೆಲಸ ಕಂಪ್ಲೀಟ್ ಆಯಿತು. ಅಂದರೆ ಮಧ್ಯಾಹ್ನ ಏನೂ ಕೆಲಸನೇ ಇರೋಂಗಿಲ್ಲ ರೀ. ಬಟ್ಟೆ ಬಾಂಡೆ ಮಾಡಿಬಿಟ್ರೆ ನಿವಾಂತ ಆಗ್ಬಿಡುತ್ತೆ. ಇವಾಗಿದ್ರೆ ಟೈಮ್ 5:30 ಆಗೈತೆ ನೋಡಿರಿ. ಇಷ್ಟೆಲ್ಲ ಅಡುಗೆ ಐತಿ, ಬಂದ ಕೂಡಲೇ ಊಟ ಮಾಡೋದು ಬಿಡ್ತಾನು. ಅದು ಏನು ಸ್ವೀಟ್ ಕಾರ್ನ ಸುಟ್ಕೊಂಡ್ಬಿಟ್ಟು ತಿನ್ನಾಕಂತಾಳು. ಅದು ಸ್ವೀಟ್ ಕಾರ್ನ ಸುಟ್ಟು ತಿಂದುಬಿಟ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ರೀ. ಇಲ್ಲಿ ಮಮ್ಮಿ ನಾನು ಹಾಗೆ ತಿಂತೀನಂತ ಗ್ಯಾಸ್ ಮೇಲೆ ಸುಡಾಕತ್ತಿದ್ಲು. ಆ್ಯಕ್ಚುಲಿ ಅದು ಬೆನೆಸಿ ತಿಂದ್ರೇ ಜಾಸ್ತಿ ಟೇಸ್ಟ್ ಅನ್ಸೋದು. ಪಲ್ಯ ಚಟ್ನಿ ಚಪಾತಿ ಎಲ್ಲ ಅದಾವ್ರಿ. ನಂದು ಉಪವಾಸ ಐತಿ. ಮನೂ ಮಧ್ಯಾಹ್ನ ಬರೀ ಚೂಡ ಚಕ್ಲಿ ಅದನ್ನೇ ತಿಂದು ನಾನು. ಈಗಿನ ತನೂ ಬಂದ ತಕ್ಷಣ ಊಟ ಮಾಡೋದು ಬಿಟ್ಟು ಬರೀ ಸ್ವೀಟ್ ಕಾರ್ನ್ ತಿಂದು ಸ್ವಲ್ಪ ಚಕ್ಲಿ ತಿಂದುಬಿಟ್ಲು. ಅಂದ್ರೆ ಮನ್ಯಾಗ ಏನಾದರೂ ತಿಂಡಿ ಇದ್ಬಿಟ್ರೆ ರೀ ಊಟದ ಕಡೆ ಲಕ್ಷಣ ಇರಲ್ಲ. ಮಕ್ಕೋದು ಅಡುಗೆ ಮಾಡಿ ಹಂಗೆ ಇಡೋದು ಆಗ್ಬಿಡುತ್ತೆ. ಮತ್ತು ಅಡುಗೆ ಮಾಡ್ಲಿಕ್ಕಂದ್ರೆ ನಮಗೂ ಸಮಾಧಾನ ಅನ್ಸಂಗಿಲ್ಲಲ್ರಿ. ಬರೀ ಅದನ್ನೇ ಏನು ತಿಂತಾರೋ ಬಿಸಿದು ಊಟ ಮಾಡಲಿ ಅಂತ ನಾವು ಮಾಡಿಟ್ಟಿರ್ತೀವಿ. ಆದರೆ ಮಕ್ಕಳಿಗೆ ಏನು ಇಷ್ಟ ಅಲ್ಲ ಅದನ್ನೇ ತಿನ್ನೋದು. ಈಗಿದ್ರೆ ಟೈಮ 6:30 ಆಗೈತೆ ನೋಡ್ರಿ. ನಾನು ಸಂಜೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಉಪವಾಸ ಇರುತ್ತಲ್ರಿ, ಚಂತನ ಸಂಜಿಕನ ಊಟ ಮಾಡೋದು. ಅಂದರೆ 7:30ಗೆಲ್ಲ ಊಟ ಮುಗಿಸ್ಬಿಡ್ತೀನಿ ನಾನು. ಅದಕ್ಕಂತ ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಚಪಾತಿ ಪಲ್ಯ ಚಟ್ನಿ ಎಲ್ಲ ಇತ್ತು. ಸ್ವಲ್ಪ ಬಿಸಿ ರೈಸ್ ಮಾಡಿರೈತಂತ ಒಂದು ಗ್ಲಾಸಷ್ಟು ಅಕ್ಕಿನ ತೊಗೊದ್ಬಿಟ್ಟು ಇಟ್ಟಿದ್ದೀನಿ ನೋಡ್ರಿ. ಇಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಜೀರಾ ರೈಸ್ ಅಥವಾ ಸೋನಾ ಮಸೂರಿ ತೊಗೊಂಡ್ಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ರೀ. ನನ್ನ ಕಡೆ ಇದ್ದಿದ್ದಿಲ್ಲ ಅಂತ ಇದೆ. ಒಂದು ಗ್ಲಾಸಷ್ಟು ಅಕ್ಕಿನ ತೊಗೊದ್ಬಿಟ್ಟು ಇಟ್ಟಿದ್ದೀನಿ. ಈಗ ಒಂದು ಪೇಸ್ಟನ್ನ ರೆಡಿ ಮಾಡ್ಕೊತಿದ್ರೆ ಹಸಿ ಕೊಬ್ಬರಿ ಕರಿಬೇವು ಸೊಪ್ಪು
ಬೆಳ್ಳುಳ್ಳಿ ಮತ್ತು ದಾಲ್ಚಿನ್ನಿ, ಲವಂಗ, ಸ್ಟಾರ್ ಹೂವು ಮತ್ತು ಧನಿಯಾ ರೀ, ಜೀರಿಗೆ, ಸೋಂಪು ಹಾಕಿಬಿಟ್ಟು ಸ್ವಲ್ಪ ಶುಂಠಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟನ್ನು ರೆಡಿ ಮಾಡ್ಕೋಬೇಕ್ರಿ. ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲಾಂದ್ರೆ ನೀವು ಖಾರದ ಪುಡಿ ಆದ್ರೂ ಬಳಸ್ಬೋದು, ಕೆಂಪು ಖಾರದ ಪುಡಿ ರೀ. ಈಗಿದ್ರೆ ಪುದೀನ ಮತ್ತು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗೆ ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ. ಈಗಿದ್ರೆ ನಾನು ಅದನ್ನ ಪೇಸ್ಟ್ ಮಾಡಿ ಎತ್ತಿಟ್ಟಿದ್ದೀನಿ. ಇನ್ನು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಫಸ್ಟಿಗೆ ಒಗ್ಗರಣೆಗೆ ಒಂದು ಕುಕ್ಕರ್ನ ಕಾಸಾಕಿಟ್ಬಿಟ್ಟು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೋದ್ರಿ. ಎಣ್ಣೆ ಬಾಟ್ಲೊಳಗೆ ಎಣ್ಣೆ ಖಾಲಿ ಆಗಿತ್ತಂತ ನಾನು ದೊಡ್ಡ ಎಣ್ಣೆ ಬಾಟ್ಲೊಳಗಿಂದ ಇದ್ರೊಳಗೆ ಹಾಕಕ್ಕಂತೀನಿ ನೋಡ್ರಿ. ಅಂದರೆ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ. ಅಂದರೆ ಮತ್ತೊಂದ್ರೊಳಗೆ ಎಣ್ಣೆ ತೆಗೆಯೋದು ಸ್ವಲ್ಪ ಕಷ್ಟನ ರೀ. ಅದು ಏನಂತಾರೆ ಲಾಲ್ಕಿ ಅಂತೀವಿ, ಅದನ್ನ ಹಾಕಿಬಿಟ್ಟು ಎಣ್ಣೆ ಹಾಕಬೇಕಾಗುತ್ತೆ. ಎಲ್ಲಕ್ಕಿಂತ ಬೆಸ್ಟ್ ಇದೆ ಅಂತ ಅನ್ಸುತ್ತೆ. ಆದರೆ ಭಾಳ ದಿವಸ ಬಳಕೆ ಬರೋಂಗಿಲ್ಲ ರೀ. ಅಂದರೆ ಏನಂತಾರೆ ಅವಾಗೆಲ್ಲ ಕಿಟ್ಲಿನೇ ಬಳಸ್ತಿದ್ವಿ, ಅದೇ ಬೆಸ್ಟ್ ಅನಿಸುತ್ತೆ. ಇವು ಭಾಳ ಸೂಕ್ಷ್ಮ ಇರ್ತಾವೆ. ಸ್ವಲ್ಪ ಏನಾರೇ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದೇನು ಹೊಡೆದರೆ ಹೋಗ್ತಾವೆ, ಮತ್ತು ಅದು ಎಣ್ಣೆ ಬೀಳೋದು ಸ್ವಲ್ಪ ಬಂದರೆ ಆಗುತ್ತೆ ರೀ. ಹಾಗೆ ಆಗ್ಬಿಟ್ಟೈತಿ. ಫಸ್ಟದ್ದು ಅದು ಗ್ಲಾಸಿನ ಬಾಟಲ್ ತರಿಸಿದ್ದು ಸರಿಯಾಗಿ ಎಣ್ಣೆನೇ ಬೀಳಂಗಿಲ್ಲ ರೀ. ಈಗ ರೈಸ್ ಮಾಡಾಕ್ರಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಮತ್ತು ಪಲಾವ್ ಎಲೆ, ಜೀರಿಗೆ ಹಾಕಿದ್ದೀನಿ ರೀ. ಮತ್ತು ಕಟ್ ಮಾಡಿದ ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್, ಬೀನ್ಸ್ ಮತ್ತು ಬಟಾಟಿ ಹಾಕಬೇಕಾಗುತ್ತೆ. ಅಂದರೆ ನಮ್ಮ ಮನೆಯೊಳಗೆ ಯಾವ ತರಕಾರಿ ಇರ್ತಾವಲ್ಲ ಅದನ್ನ ಬಳಸ್ಬೋದು. ಕ್ಯಾರೆಟು ಮತ್ತು ಹಸಿ ಬಟಾಣಿನೂ ಬಳಸ್ಬೋದು ರೀ. ನನ್ನ ಕಡೆ ಇದ್ದಿತ್ತಿಲ್ಲ ಅಂತೇಳಿ ನಾನು ಬರೀ ಬಟಾಟಿ, ಕ್ಯಾಪ್ಸಿಕಮ್, ಉಳ್ಳಾಗಡ್ಡಿ, ಬೀನ್ಸ್ ಅಷ್ಟೇ ಹಾಕಿದ್ದು. ಹಾಕಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕ್ರಿ. ಬಟಾಟಿ, ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೊಂಬಿಟ್ಟು ಒಂದೆರಡು ಸಣ್ಣ ಟೊಮಾಟಿನ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ಟೊಮಾಟೊ ಮೆತ್ತಗಾಗೋ ಮಟ್ಟ ಮತ್ತೊಂದು ಸ್ವಲ್ಪ ಹುರ್ಕೊಂಬಿಟ್ಟು ಈಗಿದ್ರೆ ಏನು ರುಬ್ಬಿಟ್ಟಿರ್ತೀವಲ್ರಿ ಮಸಾಲ, ಅದನ್ನ ಹಾಕಬೇಕಾಗುತ್ತೆ. ಮಸಾಲ ಹಾಕಿ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. 2-3 ನಿಮಿಷ ಬೇಕಾಗುತ್ತೆ. ಯಾಕಂದ್ರೆ ನಾವು ಇದಕ್ಕೆ ಯಾವುದೇ ಮಸಾಲೆ ನಾವು ಹುರಿದ್ಬಿಟ್ಟು ಹಾಕಿರಲ್ಲಲ್ರಿ, ಹಾಗಾಗಿ 1-2-3 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ನಮ್ಗೆ ಮಸಾಲೆ ರುಬ್ಬಿ ಹಾಕಕ್ಕೆ ಇಷ್ಟ ಇಲ್ಲಾಂದ್ರೆ ನೀವು ಸ್ವಲ್ಪ ಜಾಸ್ತಿನೇ ಗರಂ ಮಸಾಲ ಹಾಕ್ಕೊಂಬಿಟ್ಟು ರೈಸನ್ನ ರೆಡಿ ಮಾಡ್ಕೋಬೋದು ರೀ. ಆದರೆ ನನ್ನ ಕಡೆ ಗರಂ ಮಸಾಲ ಇದ್ದಿದ್ದಿಲ್ಲ ಅಂತ ನಾನು ಎಲ್ಲ ಮಸಾಲನ ರುಬ್ಕೊಂಬಿಟ್ಟನೆ ಇದಕ್ಕೆ ಮಿಕ್ಸ್ ಮಾಡಿದ್ರಿ. ಈಗ ಮಸಾಲ ಹಾಕಿ 1-2-3 ನಿಮಿಷ ಚಲೋತ್ನಾಗೆ ಅದು ಮಸಾಲ ಎಲ್ಲ ಚಲೋತ್ನಾಗ ಬೆಂದ ಮೇಲೆ ತೊಳೆದಿಟ್ಟಿದ್ದ ಅಕ್ಕಿ ಹಾಕಿಬಿಟ್ಟು 1 ನಿಮಿಷ ಚಲೋತ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಸಾಲ ಮತ್ತು ಅಕ್ಕಿ ಎಲ್ಲ ಚಲೋತ್ನಾಗ ಮಿಕ್ಸ್ ಆಗೋ ಮಟ್ಟ 1 ನಿಮಿಷ ಆದಮೇಲೆ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಬೇಕಾಗುತ್ತೆ ರೀ. ಅಂದರೆ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ 1-2 ಗ್ಲಾಸ್ ನೀರು ಹಾಕಬೇಕು. ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಹಾಕಿದ್ರೆ ಬೆಸ್ಟ್ ಆಗುತ್ತೆ. ಅಂದರೆ ಅದು ಅಕ್ಕಿ ಮೇಲೆ ಡಿಪೆಂಡ್ ಇರುತ್ತೆ ರೀ. ಹಳೆ ಅಕ್ಕಿ ಇದ್ರೆ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ, ಹೊಸ ಅಕ್ಕಿ ಇದ್ರೆ ಸ್ವಲ್ಪ ನೀರು ಕಮ್ಮಿ ಹಿಡಿಯುತ್ತೆ ರೀ. ಅದು ಗೊತ್ತಾಗಂಗಿಲ್ಲ, ಒಂದು ಸಲ ಮಾಡಿದ್ಮೇಲೆ ಗೊತ್ತಾಗೋದು. ಇವತ್ತು ಹಂಗೆ ಐತ್ರಿ, ಸ್ವಲ್ಪ ನೀರು ಜಾಸ್ತಿನೇ ಆಗ್ಯಾವಂತ ನನಗೆ ಅನ್ಸಾಕತ್ತಿತ್ತು. ಈಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಮತ್ತು ಕಸೂರಿ ಮೆಂತಿ ಹಾಕಿಬಿಟ್ಟು 1 ರೌಂಡ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಬಿಟ್ರಾಯ್ತು. ಮಸ್ತಾಗೆ ರೈಸ್ ಬಾತ್ ರೆಡಿ ಆಗುತ್ತೆ ನೋಡ್ರಿ. ಟೇಸ್ಟ್ ಮಾತ್ರ ಮಸ್ತಿತ್ತು. ಬೆಳಿಗ್ಗೆ ನಾಷ್ಟಕ್ಕೆ ಅಥವಾ ರಾತ್ರಿ ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ ಯಾವಾಗ ಬೇಕಾದವಾಗ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ. ಇನ್ನೂ ಬೇಕಂದ್ರೆ ತರಕಾರಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ನೂ ಜಾಸ್ತಿ ಆಗುತ್ತೆ ನೋಡ್ರಿ. ಆ್ಯಕ್ಚುಲಿ ಸ್ವಲ್ಪ ನೀರು ಜಾಸ್ತಿ ಆಗಿದ್ದು ಮತ್ತು ನಾನು ಬಿಸಿದು ತೆಗೆದಿದ್ದೆ ಅಷ್ಟೊಂದೇನು ಬಿಡಿ ಬಿಡಿ ಆಗಿತ್ತಿಲ್ಲ. ತಣ್ಣಗಾದ್ಮೇಲೆ ಜಾಸ್ತಿ ಸ್ವಲ್ಪ ಬಿಡಿ ಬಿಡಿ ಆಗುತ್ತಲ್ರಿ. ನಾನು ಬಿಸಿದನ್ನು ಉಣ್ಣಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನಗೂ ಹಸಿವಾಗಿತ್ತಲ್ರಿ. ಬೆಳಗ್ಗೆಯಿಂದ ಇವತ್ತೇನೂ ತಿಂದಿದ್ದಿಲ್ಲ, ಒಂದೇ ಸಲ ಚಹಾ ಅಷ್ಟೇ ಕುಡಿದಿದ್ದು. ಈಗಿದ್ರೆ ಮಸ್ತಾಗೆ ಪ್ಲೇಟ್ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಅಂದರೆ ಆ್ಯಕ್ಚುಲಿ ಚಪಾತಿ ಪಲ್ಯನೂ ಬಿಸಿ ಇದ್ದಿದ್ರೆ ಬೆಸ್ಟ್ ಆಗುತ್ತೆ. ಆದರೆ ಇತ್ತಂತ ನಾನು ಮಾಡೋಕ್ಕೆ ಹೋಗಲಿಲ್ಲ ರೀ. ಮತ್ತು ಮಾಡಿಬಿಟ್ರೆ ಇದನ್ನೆಲ್ಲ ಯಾರು ತಿನ್ನೋರು, ಎಲ್ಲರಿಗೆ ಆಗ್ತಾವಂತೇಳಿ 1 ಚಪಾತಿ ಇಷ್ಟು ರೈಸ್ ತಿಂದ್ರೆ ಹೊಟ್ಟೆ ಫುಲ್ ಅನ್ಸುತ್ತೆ ರೀ. ಅಂದರೆ ಇಡೀ ದಿವಸ ಊಟ ಮಾಡ್ಲಿಕ್ಕಂದ್ರೆ ರಾತ್ರಿ ಹೊತ್ತು ಜಾಸ್ತಿ ಊಟ ಹೋಗಂಗೆ ಇಲ್ಲ ರೀ. ಈಗ ಮಸ್ತಾಗೆ ಪ್ಲೇಟು ರೆಡಿ ಆಗಿತ್ತು. ಇನ್ನು ಮಸ್ತಾಗೆ ಊಟ ಮಾಡೋಣ ಬರ್ರಿ. ಇನ್ನು ಯಾರೂ ಊಟ ಮಾಡಿದ್ದಿಲ್ಲ, ನಾನೇ ಫಸ್ಟ್ ಊಟ ಮಾಡಿದ್ದು. ನಾನು ಲೇಟ್ ಆಗುತ್ತಂತೇಳಿ ಊಟನೂ ಮುಗಿಸ್ದೆ ನೋಡ್ರಿ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಕ್ಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.